ಬಳ್ಳುಳ್ಳಿ ಖಾಲಿನ ಆಗ್ಯಾವ ನೋಡತ್ತಾಗ ಅತ್ತಿಗೆ ಹೇಳಾರ ಹೇಳ್ಬೇಕು. ಏನ್ ಮಾಡತ್ತೀಯ ಅತ್ತಿ? ಬಂದೇನ ಅತ್ತಿ? ಬಳ್ಳುಳ್ಳಿದ್ದು ಖಾಲಿನ ಆಗ್ಯಾವ, ಏನ್ ಮಾಡ್ಯಾವ ಅತ್ತಾಗ? ಹುಡುಕ್ ಸಾಕಾತತ್ತಿ. ಅತ್ತಿ ಹೆಂಗಿದ್ರಿ ಇವತ್ತು ಐತಾರ ಪ್ಯಾಟೆಲ್ಲ? ನೀವ ಹೋಗ್ತೀರ ಸಂತಿಗೆ ನಾ ಹೋಗ್ಬೇಕ? ಏನ್ ಬೇಡ, ನಾನು ಹೋಗ್ತೀನಿ. ಮತ್ ನೀ ಅದಕ್ಕೆ ಹೋಗಿ ಅಲ್ಲಿಂದ ಒಜ್ಜಿ ಹೊತ್ಕೊಂಡ್ಬರ್ತಿ. ಅಲ್ಲ ನಿನಗ ಒಬ್ಬಾಕಿಗೆ ತ್ರಾಸ ಆಕತ್ ಕೆಲಸ. ಜ್ಯೋತಿ ಕರಿಬೇಕು ಬೇಡ, ಎದಕ್ಕೂ ಬೇಕೆ ಮಾಡ್ಕೊತ ಕುತ್ತಿ ಆಪರಿ. ಜ್ಯೋತಿನ ಕರಿಬೇಕಂದೆ ಏನ ಕೆಲಸ ಮಾಡತ್ತಿದ್ಲ, ಹಂಗಾಗಿ ಹೋಲ್ ಬಿಡತ್ತಾಗಂತೆ. ಆಮೇಲೆ ಫೋನ್ನಾಗೂ ಮಾತಾಡತ್ತಿದ್ಲ. ಚಪಾತಿ ಹಿಟ್ಟು ನಾದಿಟ್ರೆ ಬೇಕಾದ್ರೆ ಬಂದು ಮಾಡ್ತಾಳ ಅಂತ ಸುಮ್ಮನಾದೆ. ತಡಿ ಜ್ಯೋತಿ, ಹೊಟ್ಟೆ ಸತಿ. ಹೊಟ್ಟೆ ಸತಿ ಊಟ ಮಾಡ್ಬೇಕು. ಹೊಟ್ಟೆ ಸತಿ ಊಟ ಮಾಡ್ಬೇಕಂದ್ರೆ ಅಡಿಗೆ ಮಾಡ್ಬೇಕಲ್ಲ. ಪಾಪ ಆಕೆ ಒಬ್ಬೇಕೆ ಹೊಟ್ಟಿಲ್ ಬೇರೆ ಅದಾಳ, ಆಕೆ ಒಬ್ಬೇಕೆ ಕೆಲಸ ಮಾಡ್ಬೇಕನ? ಆ ಫೋನ್ನೇ ಮಾತಾಡ್ಕೊಂತ ನಿಂತ್ಬಿಟ್ರೆ ಹೆಂಗದ ಕೆಲಸ ಮಾಡ್ಕೋತ? ಟೈಮಿಗೆ ಕರಿಬೇಕನ, ಬಂದು ಕೆಲಸ ನೋಡುವ ಮತ್ತೆ ಇದನ್ನ ಮಾಡೋದೈತಿ ಅಂತ ಹೇಳ್ಬೇಕನ ಒಬ್ರ. ಬಂದು ನೀನ ಕೇಳಕ್ಕಾಗಲ್ಲ ಏನ್ ಕೆಲಸ ಐತಿ, ಏನ್ ಮಾಡ್ಬೇಕು, ಯಾಕೆ ಇದು ಫೋನ್ನೇ ಮಾತಾಡ್ಕೊಂಡ್ ಕುಂತ್ರೆ ನಡೆಯಲ್ಲ, ಇವೆಲ್ಲ ಗೊತ್ತಾಗದ್ ಬೇಡ ನಿಂಗ? ಪಾಪಕ್ಕೆ ಒಬ್ಬೇಕೆ ಮಾಡಕತ್ತಾಳ ಗೊತ್ತಾ ಕೆಲಸನ? ಹೋಗ್ ಒಂದು ಚಪಾತಿ ಹಿಟ್ಟೇನ ನಾದ್ಬೇಕಂತ. ನಾದಿಲ್ಲಕ್ಕೆ ಇನ್ನು ನಾದ್ತೇನೆ ಅಂದ್ಲ. ನಾನು ಬೇಡ ನಾತೇನೆ, ಹೋಗಿ ನಾದಿ ಒಟ್ಟು ಒಂದಿಷ್ಟು ಚಪಾತಿ ಮಾಡೋಗಿ ಎಲ್ಲರಿಗೆ. ಅಯ್ಯೋ ಒಂದು ಕೇಸ್ ಬಂದಿತ್ತವ, ಹಂಗಾಗಿ ಮಾತಾಡತ್ತಿದ್ದೆ. ನಮ್ಮ ಸರ್ ಫೋನ್ಯಾಗ ಅವರು ಮಾತಾಡತ್ತಾರ ಫಸ್ಟ್, ಆಮೇಲೆ ಒಂದು ಕೇಸನು ಬಂದಿತ್ತು, ಅದನ್ನೇ ವಿಚಾರಿಸ್ತಾ ಇದ್ದೆ. ಏನಂತ ನಿಮ್ಮ ಸರ್ದು? ಮೊನ್ನೆ ಇಕ್ಕಿದ ಕೇಸ್ ಬಗೆಹರಿಸಿದ್ನಲ್ಲ, ಅದಕ್ಕೆ ಎಷ್ಟು ತೊಗೊಂಡಿ ದುಡ್ಡು ಅಂತ ಕೇಳಿದ್ರು. ಇಲ್ಲ ರೀ ಸರ್, ನಾನು ಫೀಸ್ ಏನು ತೊಗೊಂಡಿಲ್ಲ ಅಂದೆ. ಅದಕ್ಕೆ ತೊಗೋಬೇಕು ಬೇಡ, ಯಾಕೆ ಬಿಟ್ಟು ನೀನು ತೊಗೋಬೇಕಿತ್ತು. ಅಲ್ಲ ಮತ್ತು ಹಿಂಗೆ ನೀನು ಫ್ರೀ ಕೆಲಸ ಮಾಡಕತ್ರ ನೀನು ಎಷ್ಟೆಲ್ಲ ರೊಕ್ಕ ಹಾಕಿ ಕಲ್ತಿದ್ದೇನು ಉಪಯೋಗ ಆಯ್ತು, ಮತ್ತು ಹಿಂಗೆ ಮಾಡಿದ್ರೆ ಹೆಂಗೆ ಅಂತೇಳಿ ಅದನ್ನ ಬೈತಾ ಇದ್ರು. ಅದಕ್ಕೆ ಬೈಕೊಲ್ ಬಿಡ ಅಂತೇಳಿ ನಾನು ಸುಮ್ಮನಾದೆ. ಹೌದು, ಮತ್ತೆ ಮೊನ್ನೆ ರೊಕ್ಕ ತೊಗೋಬೋದಿತ್ತವ, ನೀ ಅದು ಯಾಕೆ ಬಿಟ್ಟೆ ದೇವ್ರಿಗೆ ಗೊತ್ತ. ಪ್ರಪಂಚನ ಅನ್ಯಾಯನ ನಿಂತೈತಿ, ನೀವು ಒಬ್ಬೇಕು ನ್ಯಾಯ ಹುಡ್ಕೊಂತ ಹೊಂಟು ಬಿಡ್ತೀವಿ ಅತ್ತಾಗ. ಏನು ಮಾಡೋದೈತಿ? ಸರಿ ಓಲ ತಗಿ, ಅದನ್ನ ಮಾತಾಡಿ ಏನು ಉಪಯೋಗಿಲ್ಲ. ಇಲ್ಲೋಡ, ಇನ್ನೊಮ್ಮೆ ಇಂಥವು ಏನಾರ ಬರಲಿ ರೊಕ್ಕ ತೊಗೊಳ್ದಂಗೆ ಕೆಲಸ ಮಾಡಬೇಡ. ಹೌದಾ? ನಂಗೆ ರೊಕ್ಕ ಹಾಕಿ ಕಲ್ತಿ ನೀನು ಏನು ಪುಕ್ಷಟ್ಟಿ ಕಲ್ತಿ ಹೇಳಂಗಾರ ನೋಡೋಣ. ಹೌದಿಲ್ಲ? ಮತ್ತೆ ಯಾಕೆ ರೊಕ್ಕ ತೊಗೊಳ್ಳಾರ್ದಂಗೆ ಇರ್ತೀನಿ ನೀನು? ರೊಕ್ಕ ತಗೋ. ಇಲ್ಲವ, ರೊಕ್ಕ ತೊಗೋತೀನಿ ಈ ಸಲ. ನಾನು ಪಾಪ ಅವ್ರ ಕಡೆ ರೊಕ್ಕಿಲ್ಲಲ್ಲ, ಸುಮ್ಮನೆ ಯಾಕೆ ಏನಾದ್ರೆ ಅದೇ ರೊಕ್ಕದಾಗ ಜೀವನ ಮಾಡಲ್ಲ ನಾನೇನು, ಬಿಟ್ರು ಬಿಡೋಣ ಅಂತ ಬಿಟ್ಟಿದ್ದಷ್ಟೇ. ಆಯ್ತು. ಆಮೇಲೆ ಮತ್ತೊಂದು ಕೇಸ್ ಅಂದಲ್ಲ, ಯಾವ್ದದ? ಡೈವರ್ಸ್ ಕೇಸ್. ಗಂಡ ಭಾಳ ಕಿರಿಕಿರಿ ಮಾಡ್ತಾನಂತ, ಅದಕ್ಕೆ ಅವನಿಂದ ನಂಗೆ ಡೈವರ್ಸ್ ಬೇಕು ಅಂತ ಬಂದಾಳ. ಅದೆಂತ ಡೈವರ್ಸ್ ಕೇಸ ನಿನಗೆ ಬರವು? ಇಲ್ಲೋಡ, ನಾನು ಹೇಳ್ತೇನಲ್ಲ ಮಗಳೇ, ಬೇಡವ. ಯಾಕೆ ಬೇಕು ಗಂಡ ಇಂತಿನ ಬ್ಯಾರ್ ಮಾಡೋ ಕೆಲಸ ನಮಗೆ? ಬೇಡ ಬೇಡ, ನೀ ತೊಗೊಳಲ್ಲ ಅಂತ ಹೇಳ್ಬಿಡು. ಅಯ್ಯ, ಅದ್ಯಾಕವ ತೊಗೊಳಲ್ಲ ಅಂತ ಹೇಳ್ಬೇಕು? ಸುಮ್ಮನಿರವ, ಏನಾಗಲ್ಲ. ಎಷ್ಟು ಇದಾಕ ಗೊತ್ತೇನೆ? ಬೇಡ, ನಾ ತಗೋತೀನಿ. ನೀ ಅದ್ಯಾಕೆ ನಾ ತಗೋಬಾರ್ದೆ? ಬೇಡ ಬೇಡ, ಯಾಕದ ನಮ್ಗೆ ಹೌದಿಲ್ಲ. ಒಬ್ಬ ಈ ಕಡೆ ಆ ಗಂಡ ಇಂತಿ ಬ್ಯಾರ್ ಮಾಡೋದು, ಗಂಡ ಇಂತಿ ದೂರ ಆದ್ರೆ ಒಬ್ರಿಗೊಬ್ರು, ಅದು ನಮ್ಗೆ ಸುಮ್ಮನೆ ದೇವ್ರು ಒಳ್ಳೇದು ಮಾಡ್ತಾನ ನಾನು ಹೇಳಂಗಾರ ನೋಡೋಣ. ಒಂಥರ ಮನ್ಸಿಗೆ ಕಿರಿಕಿರಿ ಅನ್ಸಂಗಿಲ್ಲನ. ಬೇಡವ, ನಮ್ಗೆ ಯಾಕೆ ಬೇಕತ್ತಾಗ? ಯಾಕವ ಕಿರಿಕಿರಿ ಅನ್ನಿಸ್ಕೋಬೇಕು? ಏನಾಗಲ್ಲ, ನೀ ಸುಮ್ಮನೆ ಬೇಡ ಗಿಡ ಅನ್ನಕೋಬೇಡ. ನಿನಗೆ ಹೇಳ್ತೇನಲ್ಲ, ಹೋಗಿ ಹೋಗಿ ನನಗೆ ಬುದ್ಧಿ ಇಲ್ಲ ತಗ. ಹೇಳಿದ್ರ ಮತ್ತೆ ಯಾವಾಗ ಕೇಳಿ ಬೇಕತ್ತಲ್ಲ. ಏನು ಚಪಾತಿ ಇಟ್ನಾದಿ? ಚಪಾತಿ ಮಾಡ್ಕೋದಿಲ್ಲ ನೀ ಸುಮ್ಮನೆ. ಅದಕ್ಕೆ ಚಪಾತಿ ಇಟ್ಟು ಕೊಡ್ಬರ್ರಿ. ಅಡಿಗೆ ಮನೆಯಾಗ ಯಾವ್ಯಾವ ವಸ್ತು ಎಲ್ಲೆಲ್ಲ ಅದಾವ ಅಂತ ಗೊತ್ತಿಲ್ಲ ನೋಡು. ಮತ್ತೆ ಕೈಯಾಗ ಬೇರೆ ಕೊಡ್ಬೇಕಂತದನ್ ಚಪಾತಿ ಇಟ್ಟು. ನಾಳೆ ಹೋದ್ಮೇಲೆ ಹೆಸರು ತರ್ತಿ ಬಿಡು ಹಂಗಾರ. ಹಿಂಗಾದ್ರೆ ನೀನು ಇಲ್ಲೋಡ, ಇನ್ಮ್ಯಾಗ ಕರೆಯಂಗಿಲ್ಲ. ಬಂದು ನೀನೇ ಏನು ಮಾಡಬೇಕು ಎತ್ತ ಅಂತೆಲ್ಲ ಕರೆಕ್ಟಾಗಿ ನೋಡ್ಕೊಂಡು ಮಾಡ್ಬೇಕಷ್ಟೇ ನೋಡು. ಸುಮ್ಮನೆ ಕರಿಯಂಗ ಸರ್ತಿ ಮಾಡ್ಕೊಬೇಡ, ಮತ್ತೆ ಈಗ ಹೇಳಕತ್ತೇನೆ. ಆಯ್ತವ, ಆಯ್ತು ತಗೋ. ಇನ್ಮೇಲೆ ಏನು ಕರೆಯೋದು ಬೇಡ, ನಾನೇ ಬಂದು ಮಾಡ್ತೀನಿ. ಚಪಾತಿ ಇಟ್ಟು ಇಲ್ಲಿ ಖಾಲಿ ಆಗೈತಿ, ತಡಿ ಹಚ್ಚಿಲ್ದಂತ ಕೊಡ್ತೀನಿ. ಹೋಗ, ಹಿಂಗೆ ಎದಿ ಮೇಲೆ ನಿಂತ್ರೆ ನಂಗೆ ಮಾಡೋಕ್ಕಾಗಲ್ಲ. ನಾ ಮಾಡ್ತೀನಿ ಹೋಗಿ ಚಪಾತಿನ. ಹೋಳಿಗೆ ಆದಂಗೆ ಆಗ್ಬೇಕಾ ಚಪಾತಿ? ಏನು ಈಕಿನ ಪೈತ್ರ, ನೀನು ಹಿಟ್ಟು ಕೊಟ್ಟು ಬಾ. ಆಕಿನೇ ನಾದಿ, ಆಕಿನೇ ಮಾಡ್ಲಿ. ಅದು ಹೆಂಗೆ ಮಾಡ್ತಾಳೆ ನೋಡೋಣ. ನೀ ಹಿಟ್ಟು ಕೊಟ್ಟು ಬಾ. ಹ್ಞೂ ಕೇ ಪಾಪ ಕರಿಯಾಕಿ ಮುಂದೆ ಮಾಡ್ಕೊತಾಳ. ಹೊಟ್ಟಿಲ್ಲದಾಳ. ಈ ಟೈಮ್ನಾಗ ಆದಷ್ಟು ನಾವು ಆಕೆಗೆ ವಿಶ್ರಾಂತಿ ಕೊಡ್ಬೇಕು. ಏನು ನಾ ಹೇಳೋದಲ್ಲ, ನೀನೇ ಬಂದು ಒಂಚೂರು ಮಾಡ್ಬೇಕು. ಏನು ಅದು ಹೋಗ ಚೀಲ ಒಜ್ಜಿಗಿಜ್ಜಿ ಐತೆ ಏನ, ಹೋಗಿ ನೀನೇ ಎತ್ಕೊಂಬರೋಗು. ಆಯ್ತು. ಹೇಳಿದ್ರೆ ಮಾಡ್ತಾವು, ಇಲ್ಲಾಂದ್ರೆ ಏನು ಗೊತ್ತಾಗಲ್ಲ, ಸುಮ್ಮನೆ ಇರ್ತಾವ. ಅಯ್ಯೋ ದೇವ್ರೆ. ಸರೋಜಕ್ಕ? ಯಾರು? ಓ ಪ್ರೇಮಕ್ಕ, ಬಾರ ಕುಂದ್ರ ಬಾ. ಏನಿಲ್ಲ ಸರೋಜಕ್ಕ. ಅಂದಂಗೆ ಸರೋಜಕ್ಕ, ಹಾಲು ನನಗೂ ನಾಳಿಂದ ಒಂದು ಅರ್ಧ ಲೀಟ್ರ್ ಕೊಡ. ಹೌದನ? ಚಲೋ ಆಗ್ತಗ. ನಾನು ನಿನಗೆ ಕೇಳ್ಬೇಕಂದೆ ಕೇಳೋಕ್ಕಾಗಿದ್ದಿಲ್ಲವ. ಒಟ್ಟು ನಿಂಗೂ ಒಂದು ಅರ್ಧ ಲೀಟ್ರ್ ಬೇಕಲ್ಲ. ನಾಳಿಂದ ನಮಗೂ ಒಂದು ಅರ್ಧ ಲೀಟ್ರ್ ಕೊಡು. ಅದು ಏನಂತಂದ್ರೆ ಮತ್ತೆ ಹಾಲಿಲ್ಲ ಅಂದ್ರೆ ಹೆಂಗೆ ಆಕತ್ತೆ ಹೇಳಿ? ಹೌದಿಲ್ಲ? ಎಲ್ಲರೂ ಅನ್ನಕತ್ರಪ್ಪ, ಸರೋಜಕ್ಕನ ಜೋಡಿ ಹಾಲು ಭಾಳ ಚಲೋ ಇರ್ತೈತಿ, ಅಲ್ಲಿ ತಗೋ, ಹಾಲು ಚಲೋ ಇರ್ತೈತಿ ತಗೋ ಅಂತೇಳಿ. ಹೌದನ? ಅಲ್ಲ ನೋಡ, ಈ ರೇಣದಳಲಿಕ್ಕೆ ಹಾಲು ಒಟ್ಟ ಚಲೋ ಇರಂಗಿಲ್ಲ, ಉಪಯೋಗ ಇರಂಗಿಲ್ಲ, ಹಂಗೆ ಹಿಂಗೆ ಅಂತೇಳಿ ಬಾಯಿಗೆ ಬಂದಾಗ ಮಾತಾಡೋದು ಈ ರೇಣಿ. ಮತ್ತ ಅನ್ನೋದಲ್ದ ಮಂದಿಗೂ ಹೇಳಾಳಕ್ಕೆ ಗೊತ್ತನ? ಏನು ಮಾಡ್ತಿ ಹೇಳಿ? ಹಿಂಗಿರ್ತಾರೆ ಒಬ್ರು. ಯಾರು ಚಂದಾಗಿ ದುಡಿಮೆ ಮಾಡ್ತಾ ಇದಾರಂದ್ರೆ ಸಮಾಧಾನನ ಆಗಲ್ಲ ಇವರಿಗೆ. ನೋಡಿ ತಡ್ಕೊಳಕ್ಕಾಗಲ್ಲ ಅಂಥವ್ರು ಇರ್ತಾರೆ. ಏನು ಮಾಡ್ತಿ ಹೇಳು? ಹೌದು ಬಿಡ ಅಕ್ಕ. ಯಾರು ಮಾಡ್ತಾರ ಅಕ್ಕ? ಅಲ್ಲ ಬೇಕಾದಂಗ ದೇವರು ಎಲ್ಲ ಕೊಟ್ಟನ. ಹೌದಾ? ತಡಿ ನೀನೇ ವಿಚಾರ ಮಾಡೀಗ. ಅಲ್ಲ ಯಾರು ಮಾಡ್ತಾರೆ ಹೇಳಿ ಹಿಂಗೆಲ್ಲ?
ಮಗ ಅದೇನ ಕಲ್ತ ಅವನು ಕೆಲಸ ಮಾಡಕತ್ತಾನ, ಸೊಸಿ ಕೆಲಸ ಮಾಡ್ತಾಳ. ಇಷ್ಟೆಲ್ಲ ಇದ್ದೂ ನಿನಗೆ ದುಡಿದು ತಿನ್ಬೇಕನ್ನೋ ಛಲ ಆಯ್ತಲ್ಲ ಯಾಕ? ಇದು ಯಾರಿಗೆ ಬರ್ತೈತಿ ಹೇಳಿ ನೋಡೋಣ. ಆರಾಮದ್ ಕುಂತು ತಿನ್ನಾರ ಬಲ್ಮಂದಿಗ್ಯಾರ ಏನ ದೇಶದಾಗ, ಅಂಥದ್ದು ದುಡಿದು ತಿನ್ಬೇಕು ಅಂತೀಯಲ್ಲ. ಇದು ಮತ್ತೆ ಇದು ಸುಮ್ಮನೆ ಆಕತ್ತನ ಹೇಳಂಗಾರ ನೋಡೋಣ. ನೋಡವ, ನಿನಗಿರಷ್ಟು ಬುದ್ಧಿ ಯಾರಿಗಾರ ಐತೇನ? ಊರು ಬಿಡಾಡ್ಯಾರಿಗೆ ಬಾಯಿಗೆ ಬಂದಂಗೆ ಮಾತಾಡ್ತಾವ, ಬಾಯಾಗ ಅನ್ನತ್ತಾಗ. ಅಲ್ಲ ಹೆಂಗೆ ಮಾತಾಡ್ತಾವ ಗೊತ್ತನ? ಹೌದಕ್ಕ ಅಂದಂಗಕ್ಕ, ನನಗೂ ಭಾಳ ಬೇಜಾರಿರೋದು ಏನು ಹೇಳು. ಅಲ್ಲ ಹೇಳಿದ್ರೆ ತಪ್ಪು ತಿಳ್ಕೊಬಾರ್ದ, ಮತ್ತೆ ಏನಕ್ಕೆ ಇದನ್ನ ಹೇಳೋಕ್ಕಾಗೆ ಬಂದಾಳನ ಅಂತ ಅನ್ಕೋಬಾರ್ದ. ಅಲ್ಲ ನಾ ಅದಕ್ಕೆ ಹೇಳೋಕ್ಕಾಗೆ ಬಂದಾನೆ ಅಂತ ನೀ ಅನ್ಕೊಂಡ್ರು ನಂಗೇನು ಬೇಜಾರಿಲ್ಲ. ಯಾಕಂದ್ರೆ ನೀ ಹಾದಿ ತಪ್ಪುದು ಒಂದು ಸರಿ ಇಲ್ಲ, ಅದನ್ನು ಹೇಳಬೇಕು ಅಂತ ನನ್ನ ಮನಸ್ಸಿನ್ಯಾಗ. ಹೌದಾ? ಏನು ಹೇಳು ನೋಡೋಣಂಗಾರ. ಅದು ನಿನ್ನೆ ಹೊಸ ವರ್ಷಕ್ಕೆ ನಿನ್ನ ಸೊಸಿ ಭಾಳ ಲೇಟಾಗೆ ಮನೆಗೆ ಬಂದ್ಲ ಏನ? ಅಲ್ಲ ನೀ ಅದ್ರ ಬಗ್ಗೆ ವಿಚಾರ ಮಾಡಿದೇನ? ಹೋಗಿದ್ವವ ಗೆಳೆಯರ ಜೋಡಿ, ಏನ ಫ್ರೆಂಡ್ಸ್ ಬರ್ತಡೇ ಕೇಕು ಪಾಕು ಕಟ್ ಮಾಡಿ ಏನೋ ಮಾಡ್ತೀನಿ ಅಂತೇಳಿ ಹೋಲ್ ಬಿಡು. ಯಾಕೆ ಏನಾತ? ಈಗೆಲ್ಲ ಭಾಳ ಅಲ್ಲ, ಅದು ಸರ್ವೇ ಸಾಧಾರಣ ಆಗಿಬಿಟ್ಟತಿ. ನಿಂಗೆ ಯಾರಂದ್ರೆ ಅಕ್ಕ, ನೀ ಭಾಳ ಮುಗ್ದದಿ ಬಿಡ. ಯಾಕ ನೀ ಒಳ್ಳೆಕದಿ. ನಿನ್ನ ಸೊಸಿ ಆ ಬರ್ತಡೇದ್ದು ಬರ್ತಡೇ ಅಂತ ನೋಡ, ಅದು ಬರೀ ಕೇಕ್ ಕಟ್ ಮಾಡಿ ಬಂದಿಲ್ಲ, ಕುಡಿದು ಪ್ರೀತ ತೂರಾಡ್ಕೊಂತ ನಿನ್ನ ಮಗ ನಿನ್ನ ಸೊಸಿ ಎಲ್ಲರೂ ಕುಡ್ದು ಬಂದಾರ. ಏನು ಹೇಳ್ತಿ ಇದಕ್ಕೆ? ಹೌದಾ? ಅಯ್ಯೋ, ಈ ವಿಚಾರ ನನಗೆ ಹೆಂಗೆ ಗೊತ್ತಾತಂತ ಕೇಳ್ಬೋದು ನೀನು. ನನಗೆ ಹೆಂಗೆ ಗೊತ್ತಾಯ್ತು ಈ ವಿಚಾರ ಅಂತಂದ್ರೆ, ಅಲ್ಲೇ ಈಕಿ ಯಾರಕ್ಕೆ ಗಿರ್ಜಿ ಮನೆ ಬಾಕಲ್ದಾಗ ಕುಡಿದು ಉಳ್ಳಾಡ್ಬಿದ್ದಾರೆ ಇವರು. ಉಳ್ಳಾಡ್ಬಿದ್ದು ಅದನ್ನು ಮತ್ತು ಗಿರ್ಜಕ್ಕೆ ನೋಡಿ ಇವಕ್ಕೇನು ಬಂದೈತೆ ರೋಗ ಅಂದ್ಕೊಂಡು ಏನು ಆಮೇಲೆ ಎದ್ದು ಇಬ್ರು ಗಂಡ ಹೆಂಡತಿ ಬಂದ್ರಂತ. ಗೊತ್ತನ? ಈಗ ನೀ ಗಿರ್ಜಿ ಮುಂದೆ ತಲೆ ಎತ್ಕೊಂಡಿರ್ಬೇಕನ್ನ ನಿನ್ನ ಆಸೆ. ನಿನ್ನ ಸೊಸಿ ನೋಡಲ್ಲ ತಲೆ ತಗ್ಸುವಂಗೆ ಮಾಡ್ಯಾಳ ನಿನ್ನ ಮಗ ನಿನ್ನ ಸೊಸಿ. ಏನು ನಿನಗೆ ಗೊತ್ತಿಲ್ಲ ನೀ ವಿಚಾರ? ಊರಾಗ ಎಷ್ಟು ಮಂದಿಗೆ ಗೊತ್ತಾಗೈತಿ, ಎಲ್ಲರೂ ಮಾತಾಡ್ಕೊಳಕತ್ತಾರ. ಅಯ್ಯೋ ದೇವ್ರೆ, ಇವಕ್ಕೇನು ಬಂತಂತ ಕುಡಿದು ತೂರಾಡೋದಲ್ದ. ಅಯ್ಯೋ ದೇವ್ರೇ, ಊರಾಗ ನನ್ನ ಮರ್ಯಾದೆ ತೆಗೆದಿಟ್ಟಾವಲ್ವ ಇವು. ಈ ಪ್ರೇಮಿ ನನ್ನ ಮುಂದೆ ಅಷ್ಟೇ ಹೇಳ್ತಾಳನ? ಎಲ್ಲರ ಮುಂದೆ ಹೇಳ್ಕೊಂಬಂದಿರ್ತಾಳೆ ಇಷ್ಟೊತ್ತಿಗೆ. ಅಲ್ಲಿ ಡಂಗ್ರ ಹೊಡ್ಕೊಂಡು ಬಂದ ಇಲ್ಲಿ ಹೇಳಿರ್ತಾಳೆ ಬಿಡು. ಏನು ಮಾಡೋದೀಗ? ಅಲ್ಲ ಅಷ್ಟೊತ್ತಿಗೆ ಕುಡಿದು ಬಂದ್ರು ನನಗೆ ಯಾಕೆ ಗೊತ್ತಾಗಿಲ್ಲ? ಓಹೋ, ಇದೆಲ್ಲ ನನ್ನ ಗಂಡನ ಕೆಲಸ, ಏನು ನಮ್ಮ ಅತ್ತಿ ಕೆಲಸ ಐತೆ. ರಾತ್ರಿ ಬಾಗಿಲ ತಗ್ದಾಗ ನೋಡ್ಬೇಕು ಬೇಡ ನೀನು. ನನಗೆ ಗೊತ್ತೇ ಇಲ್ಲ ಪ್ರೇಮಿ, ನನಗನ್ನಿಸ್ತೈತಿ ಇದು ಇಲ್ತೋ ಇದು ನಮ್ಮ ಅತ್ತಿ ಕೆಲಸ ಇರ್ಬೇಕಿದೆ. ಹೌದು ನಮ್ಮ ಅತ್ತಿ ಕೆಲಸನೇ ಇದೆ. ನನಗೆ ಗೊತ್ತೇ ಇಲ್ಲಲೇ. ಅತ್ತಿ ಕದ ತೆಗ್ದಿರ್ಬೇಕಾ ಇವ್ರ ಮೇಲೆ ಬಂದು ಪುಸ್ತಕನ ಒಳಗೆ ಹೋಗ್ಕೊಂಡಿರ್ಬೇಕು. ಅಷ್ಟೇ ಆಗಿರೋದು. ಓ ಹಂಗಂತೀಯನ? ಅದಂತ ನಾನು ಅದಕ್ಕೆ ನಿಂಗೆ ಗೊತ್ತಿಲ್ಲನ ಅಂತ ನಾನು ಅದೇ ವಿಚಾರ ಮಾಡಿದೆ. ನಿಂಗೆ ಗೊತ್ತಿಲ್ಲ ತಗೋ, ಅದಕ್ಕೆ ಕೇಳ್ತಂತೇಳಿ. ಯಾಕಿನ ಕುಡ್ದು ಹಿಂಗೆ ಮರ್ಯಾದೆ ಕಳಿತಾವ ಏನ? ಅಲ್ಲ ಪ್ರೇಮಿ, ಯಾರ ಮುಂದೆ ಅನ್ನಕ್ಕೋಬೇಡ್ಲೆ, ಸುಮ್ಮನೆ ಯಾಕೆ ಬೇಕು? ಹೌದಿಲ್ಲ, ನಂತರ ಮರ್ಯಾದೆಗೇಡಿ ನೋಡು, ಅದಕ್ಕೆ ಹೇಳಿದೆ. ಯಾರ ಮುಂದೆ ಅನ್ನಕ್ಕೆ ಹೋಗ್ಬೇಡ. ಅಲ್ಲ ನೀ ಹೇಳಲ್ಲ, ಆದರೂ ಹೇಳಿದೆ. ಮತ್ತು ಯಾರ ಮುಂದೆ ಅನ್ನಕ್ಕೆ ಹೋಗ್ಬೇಡ. ಹೋಗ ಯಾಕ ಸರೋಜಕ್ಕ, ನಿನ್ನ ಮರ್ಯಾದೆ ಬೇರೆ ನನ್ನ ಮರ್ಯಾದೆ ಬೇರೆ ಏನ? ನನ್ನ ಜೀವ ಹೋದ್ರೂ ನಾ ಯಾರ ಮುಂದೆ ಹೇಳೋದಿಲ್ಲ, ಹಂಗೆಲ್ಲ ತಿಳ್ಕೊಳಕ್ಕೆ ಹೋಗ್ಬೇಡ ನೀನು. ನಾ ಯಾರ ಮುಂದೆ ಹೇಳೋದಿಲ್ಲ. ನೀನು ಮಾತ್ರ ನಿನ್ನ ಸೊಸಿನ ಕೇಳೋದು ಬಿಡ್ಬೇಡ. ಮತ್ತು ನಾ ಹೇಳೇನಂತ ಹೇಳ್ಬೇಡ. ಯಾಕೆ ಬೇಕು ಸುಮ್ಮನೆ? ಹೌದಿಲ್ಲ? ಅದಕ್ಕೆ ಹೇಳಲ್ಲ, ಮಾತಾಡ್ತೀನಿ ಬರಲಿ. ಹೇಳಲ್ಲ ಅಂತ ನನ್ನ ಮುಂದೆ ಅಂತಾಳ. ಹೇಳದಂಗೆ ಇರ್ತಾಳನ ಈಕೆ ಮೊದಲೇ ಬಾಯಿ ಬಡಿಕಿ. ಏನು ಎಲ್ಲರಿಗೆ ಹೇಳಿ ಮುಗಿಸೇ ಇಲ್ಲಿ ಬಂದಿದ್ಲು ಏನೋ, ಯಾರಿಗೆ ಗೊತ್ತು? ಎಲ್ಲ ನನ್ನ ಕರ್ಮ. ಹೋಗ್ಲಿ ಬಿಡು, ಈಗ ಏನು ಮಾಡೋಕ್ಕಾಕತಿ? ಅಲ್ಲ ಎಷ್ಟೇ ಸಗಣಿ ತಿನ್ನವಿರ್ಬೇಕು ಇವು ಅಂತ ನನ್ನ ತಗ. ಅಲ್ಲ ಈಕೆ ಕುಡ್ಕುಡ್ ತೂರಾಡಕತ್ಲು. ಅಲ್ಲ ನನ್ನ ಮಗಗೂ ಚಟ ಕಲ್ಸಕತ್ಲ ಹೆಂಗೆ? ಏನಪ್ಪ ಒಂದು ಗೊತ್ತಾಗೋಲ್ತು. ಇವು ಹಿಂಗೆ ಮಾಡಿದ್ರೆ ನನ್ನ ಮರ್ಯಾದೆ ಇಡ್ತಾವ ಇವು. 3 ದಿನಕ್ಕೆ ಹರಾಜಾಕಲ್ಲ ಇವ್ರು ನನ್ನ ಮರ್ಯಾದಿನ. ಏನಂತ ಬಡ್ಕೊಲಿ ನಾನು, ಏನಂತ ಹೇಳಿ ಇವಕ್ಕೆ ಅಂತೀನಿ ನನ್ನ ತಗ. ಸಾಕಾಗಿ ಹೋಗೈತವ ನನಗಂತರೂ ಅತ್ತಾಗ. ಇವಕ್ಕೆ ಹೇಳಿ 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 ನಾನೇ ಮುಪ್ಪಾದ್ನೇನ ಅಂತ ನಾ ತಗ. ಜಗಳ ಮಾಡಿನೂ ಉಪಯೋಗ ಇಲ್ಲ ಇವ್ರು ಕೂಟ. ನನ್ನ ಮಗನೂ ಅದರಂತೆ ಆಗ್ಬಿಟ್ಟಾನೆ. ಏನು ಮಾಡೋದು ನನ್ನ ಕರ್ಮಕ್ಕೆ? ಮಾತಾಡಿ ಉಪಯೋಗ ಇಲ್ಲ. ಅಪ್ಪ್ಯಾ ಸುಳೆ ಮಕ್ಕಳು ಸಾಕಾಗಿ ಹೋಗೈತತ್ತಾಗ. ನಮ್ಮ ಹೊಲ ನಮಗೆ ಬಿಟ್ರು ದುಡ್ಕೊಂಡಾರ ತಿಂತೇವಿ, ಅದಕ್ಕೂ ಬಿಡುದಿಲ್ಲ ನೆಮ್ಮದಿ ಆಗತ್ತಾಗ. ಎಲ್ಲಿಂದ ಬಂದು ಜೋಡಕ್ಕಾರ ಏನೋ ಈ ಸರ್ಕಾರದವತ್ತಾಗ. ಯುವಕರಿಂದ ನಮಗೆ 3 ಕಾಸಿನ ಒಂದಿಟ್ಟು ಉಪಯೋಗ ಇಲ್ಲ ನೋಡಿ ನಮಗತ್ತಾಗ. ಸಾಕಾಗಿ ಹೋಗೈತತ್ತಾಗ. ಏನು ಬಡದಾಡ್ಬೇಕ ಏನೋ ಇವ್ರನ್ನ ಕಟ್ಕೊಂಡತ್ತಾಗ. ಯಾರಿಗೆ ಬೈಕೋ ಅಂತ ಬರಾಕತ್ತಿರಲ್ಲ? ಇನ್ಯಾರಿಗ ಮರ ಯಾತಾಗ ಇವ ಗೌರ್ಮೆಂಟ್ನ KH ಪ್ಲಾಟ್ ಕೊಡ್ತೇನೆ ಅಂದ್ ಆಟ ಆಡ್ಸಕತ್ತಾರಲ್ಲ, ಅವ್ರಿಗೆ ಸಾಕಾಗೋತು ಮರ ಯಾತಾಗ. ನನಗಂತೂ ಗೊತ್ತಾಗ. ಹೌದಾ? ಯಾವಾಗ ಕೊಡ್ತಾರಂತ್ರಿ? ಹೋಗಿದ್ದೆ ಇವತ್ತು. ಇನ್ನೊಂದು 6 ತಿಂಗಳು ಅನ್ನೋ ಲೆಕ್ಕಕ್ಕೆ ಮಾತಾಡಕತ್ತಾರ. ಇನ್ನೂ 6 ತಿಂಗಳು ಅಂತ ನೋಡು. ನೀವು ಹೋಗೋ ಹೊತ್ನ್ಯಾಗ ಹಂಗ ಹೋದ್ರಿ, ನನ್ನ ಬೇಕಿನ್ ಕರ್ಕೊಂಡು ಹೋಗ್ಬಾರ್ದಾಗಿತ್ತನ್ರಿ. ಬೇಸಿಗೆ ಜಾಡಿಸ್ತಿದ್ದೆ. ಓಹೋ, ಏನಂತ ಹೇಳಿ ಇವ್ರು ನಮ್ಮ ಹತ್ರ ಹೊಲ KH ಪ್ಲಾಟ್ ಮಾಡ್ತೇನೆ ಅಂತ ಒಪ್ಪಿಗೆ ಪತ್ರಕ್ಕೆ ಇದು ಮಾಡಿಸ್ಕೊಂಡ್ರಿ ಇವ್ರು. 2 ವರ್ಷ ಅಂತ ಹೇಳಿದಾರ. 2 ವರ್ಷ ಅಲ್ಲ, 2 ವರ್ಷದ ಮ್ಯಾಲ ಆಗೋತು. ಮತ್ತೆ 2.5 ವರ್ಷ ಆಗಕ್ಕೆ ಬಂತು. ಇನ್ನೂ 6 ತಿಂಗಳು ಅಂದ್ರೆ ಏನು ಲೆಕ್ಕ ಇವ್ರದ್ದು?
ಇದ್ಯಾಕೆ ಸರಿ ಹೊಂದಲ್ ಬಿಡು. ನಾವೆಲ್ಲರೂ ಕೂಡ ಮಾತಾಡ್ಕೊಂಡು ಓಸ್ರು ಹೋಗಿ ಮುಸ್ಕರ ಕುಂದ್ರಬೇಕು ನಾವು. ಅಂದ್ರೆ ಯಾರ್ಯಾರ ಹೊಲ ಇವರೆಲ್ಲ ತಗೊಂಡು ಅಕ್ವೇರ್ ಮಾಡ್ಕೊಂಡು ಇವ್ರು ಇದು ಮಾಡಕತ್ತಾರಲ್ಲ, ಓಸ್ರು ಹೋಗ್ಬೇಕು ನಾವು. ಅಂದ್ರೆ ಇದು ದಾರಿಗೆ ಬರೋದ್ರಿ. ಇಲ್ಲ ಇದು ಹಿಂಗಾದ್ರೆ ಕೆಲಸ ಹತ್ತದ್ರ ತೆಗಿ, ಇದು ಬಗೆಹರಿಯೋದಿಲ್ಲ ಇದತ್ತಾಗ. ಏನ್ ಮಾಡೋದ ಮರಯ್ಯ, ಮೊನ್ನೆ ನಾನು ಮಾವ ಇದು ಶಾಂತವಾದ ಎಲ್ಲಾರು ಹೋಗಿದ್ವಲ್ಲ, ಅವತ್ತೊಂದು 2 ತಿಂಗಳು ಅಂದಿದ್ರಪ್ಪ. ಈಗ ನೋಡಿದ್ರೆ 6 ತಿಂಗಳು ಅಂತ ಅದರ. ಇದಕ್ಕೆ ಏನ್ ಮಾಡೋದು ಅಂತ ಗೊತ್ತಾಗೋಲ್ತು. ಅದರಿ ಇವ್ರಿಗೆ ಅದೆಲ್ಲ ಎಲ್ಲೈತಿ? ಬಡಬಗ್ರಿ ಏನ್ ತಿನ್ಬೇಕು ಮಾಡ್ಬೇಕು ಅನ್ನೋ ಕಾಳಜಿ ಇತ್ತಂದ್ರೆ ಹಿಂಗ್ ಮಾಡ್ಯಾರ ಇವ್ರು. ರೈತರದ್ದು ಜಗ ಕಸ್ಕೊಂಡು ಇವ್ರು ಕೇಚಿ ಪ್ಲಾಟ್ ಮಾಡ್ಕೊಂಡು ಕುಂತಾರ. ಅದನ್ನ ದೌಡ್ ಹಂಚಬೇಕು. ಅವ್ರು ಏನ್ ತಿನ್ಬೇಕು ಮಾಡ್ಬೇಕು ಅನ್ನೋ ವಿಚಾರನೂ ಇಲ್ಲ ಅವರಿಗೆ. ವರ್ಷಗಟ್ಲೆ ಈ ನಮ್ನಿ ಮಾಡಿದ್ರೆ ಬೆಳ್ಕೊಂಡು ತಿನ್ನೋರು ನಾವು ಏನ್ ಹೊಟ್ಟಿ ಮಾಡಿ ನಾ ತಿನ್ಬೇಕು? ಹಿಂಗಾಗಿ ಮತ್ತೆ ನನಗೆ ಯಾಕೆ ಇವ್ರು ನೋಡತ್ಲೆ ನನ್ಗೆ ಎಲ್ಲಿ ಬೇಕಲ್ಲಿ ಉರ್ದಂಗ ಆಗೋದು. ನಾಳೆ ನಾನೇ ಹೋಗ್ತಾನೆ. ಏನ್ ಆಟ ಹಚ್ಚಿರ ನೀವು? ನಮ್ಮ ಪಾಡಿಗೆ ನಾವು ಹೊಲ ಕೊಡುದಿಲ್ಲ ಅಂದ್ರೂ ಗಂಟು ಬಿದ್ದು ನಮ್ಮ ತಲೆ ಹಿಡಿಸಿ ಕೊಡ್ರಿ 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 ಅಂತ ಇಸ್ಕೊಂಡು ಈಗ ಇಂಥ ಆಟ ಹಚ್ಚಿರ ನೀವು ಅಂತ ಕೇಳ್ತಾನೆ ಅವ್ರನ್ನ ಬೇಸಿಗೆ. ಏನ್ ಕೇಳಿದ್ರು ಅಷ್ಟ ಬಿಡ್ಲಿ, ಅವ್ರು ಇದು ಮಾಡುದಿಲ್ಲ. ಕೊಡ್ಬೇಕಂದಾಗ ಕೊಡೋರು. ಅವ್ರು ಸುಮ್ಮನೆ ಕೇಳಿ ನಾವು ಕೆಟ್ಟಾಗೋದಷ್ಟೇ. ಕೆಟ್ಟಂತಲ್ಲ, ಕೇಳಿದ್ರು ಉಪಯೋಗ ಇಲ್ಲ. ನಾನು ಹೋಗಿ ಕೇಳ್ತೇನ್ರಿ ನಾಳೆ. ನಾಳೆ ಯಾವ ಸಾಹೇಬ್ ಇರ್ತಾನಲ್ಲ ಅಲ್ಲಿ. ಇರ್ತಾನ. ನೋಡೋಣ ಒಂದ್ಸಲ ನೀನು ಪ್ರಯತ್ನ ಮಾಡಿ. ನಿನ್ ಬಾಯಿಗಾರ ಹೆದರ್ತಾರ ನಾವು. ಏನಾಯ್ತು? ನಿಮ್ಮಪ್ಪ ಹೇಳಾಕತ್ತಾರ ನಿನ್ ಬಾಯಿಗಾರ ಹೆದರ್ತಾರನ ಅಂತೇಳಿ. ಅಲ್ಲ ನನ್ನ ಬಾಯಿಗೆ ನನ್ನ ಮಗನ ಹೆದರುದಿಲ್ಲ, ಇನ್ ಸರ್ಕಾರ ಹೆದರ್ತತನ? ಏನಾಯ್ತು ಬೇ? ಇವತ್ತು ಚಲೋ ಐತಾರ ಆರಾಮ ಮಕ್ಕೊಂಡೆದ್ದಾಳಣ ಅಂದ್ರೆ ನಿನ್ ಚಾಲು ಆತು. ಏನಾಯ್ತು ಹೇಳವಾ? ಏನು ಹೇಳ್ಬೇಕಯ್ಯಪ್ಪ, ನೀನು ನಿನ್ನ ಹೆಂಡತಿ ಕುಡಿದು ತೂರಾಡಿ ಆ ಗಿರ್ಜಾವರ್ ಮನೆ ಬೇಕಲ್ಲ ಬೈಕ್ ಹಾಕೊಂಡು ಬಿದ್ದಿದ್ದ ವಿಚಾರ ನನಗೆ ಈಗ ಸುದ್ದಿ ಗೊತ್ತಾತು. ಊರಾಗೆಲ್ಲ ಮಾತಾಡಕತ್ತಾರ. ಯಾಕೆ ಹಿಂಗೆ ಮರ್ಯಾದೆ ಕಳಿತೀರಪ್ಪ ಗಂಡ ಹೆಂಡತಿ? ಅಲ್ಲ ನಿಮಗೆ ಹೆಂಗೆ ಹೇಳ್ಬೇಕ ನನಗಂತೂ ಗೊತ್ತಿಲ್ಲ. ಕುಡಿಯೋದು ಬಿಡ್ರಿ ಅಂತ ಹೇಳಿ ನನಗಂತೂ ಮುದುಕಿ ಹಾಕತ್ತೆ. ನೀವೇನು ಬಿಡಂಗೆ ಕಾಣಂಗಿಲ್ಲ. ನೋಡ್ರಪ್ಪ, ನೀವು ಮಾಡ್ತಿರೋದು ನಿಮಗರ ಸರಿ ಅನ್ನಿಸ್ತತೆ. ನೋಡ್ರಿ ವಿಚಾರ ಮಾಡ್ರಿ. ಇದು ಬೇರೆ ಚಾಲು ಆಗಿತ್ತನ. ಇದು ಒಂದು ನೋಡಕ್ ಉಳಿದಿತ್ತು. ಆತಲ್ಲ, ಇದು ಆತಲ್ಲ.